ಮತ್ತೆ ಅದೇ ಸ್ಥಾನದಲ್ಲಿ ಇವತ್ತು ನಮ್ಮ ಈ ಭೂಮಿಯ ವರಪುತ್ರ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂತಿದ್ದಾರೆ. ಅವರಿಗೆ ಈ ಎಲ್ಲ ರಾಜ್ಯದ ಮತ್ತು ರಾಷ್ಟ್ರದ ಎಲ್ಲ ನಾಯಕರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಇವತ್ತು ಆ ಸ್ವಾಗತಕ್ಕೆ ನಮ್ಮ ಶಿವರಾಜ್ ತಂಗಡಿಯವರು ಅವರಿಗೆ ಈ ಸಂದರ್ಭದಲ್ಲಿ ಹೋಗಿ ಸ್ವಾಗತವನ್ನ ನಮ್ಮ ಕಾಂಗ್ರೆಸ್ ಶಾಲನ್ನು ಹಾಕಿ ಮೈಸೂರು ಕಾಂಗ್ರೆಸ್ ಶಾಲವನ್ನು ಹಾಕಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಇವತ್ತು ನಮ್ಮ ಈ ಅದ್ಭುತವಾದಂಥ ಕಾರ್ಯಕ್ರಮಕ್ಕೆ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಬರಬೇಕಾಗಿತ್ತು. ಅವರ ಆರೋಗ್ಯ ಸರಿ ಇಲ್ಲದೆ ಹೋದ ಕಾರಣ ಕೊನೆ ಗಳಿಗೆಯಲ್ಲಿ ಅವರು ಬರಕ್ಕಾಗಲಿಲ್ಲ. ಆದರೂ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಪಕ್ಷದ ಪರವಾಗಿ ಮತ್ತೊಬ್ಬ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು, ಗಾಂಧಿ ಕುಟುಂಬ, ಇಂದಿರಾ ಗಾಂಧಿಯವರ ಮೊಮ್ಮಗಳು ನಮ್ಮ ರಾಜ್ಯಕ್ಕೆ ಬಂದು ಹೆಣ್ಣು ಮಕ್ಕಳಿಗೆ ಒಂದು ಶಕ್ತಿ ಕೊಡಬೇಕು ಅಂತೇಳಿ ಇವತ್ತು ಏನು ಗೃಹಲಕ್ಷ್ಮಿಯನ್ನ ಚಾಲನೆಯನ್ನು ಮಾಡಿ ನನ್ನ ಕೈಲಿ ಮತ್ತು ಸಿದ್ದರಾಮಯ್ಯನವ್ರ ಕೈಲಿ ಇಬ್ಬರು ಕೈಲೂ ಕೂಡ ಈ ಗ್ಯಾರಂಟಿಯನ್ನು ಅನುಷ್ಠಾನಕ್ಕೆ ತಂದು ಇವತ್ತು 36 ಕೋಟಿ 1,22,00,000 ಜನರಿಗೆ ಗೃಹಲಕ್ಷ್ಮಿಗೆ 2,000 ರೂಪಾಯಿ ಕೊಡಲಿಕ್ಕೆ ಒಂದು ಹೊಸ ಯೋಜನೆಯನ್ನು ಪ್ರಾರಂಭ ಮಾಡಿದಂಥ ಒಬ್ಬ ಧೀಮಂತ ನಾಯಕಿ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರು ಬಂದಿದ್ದಾರೆ. ಅವರಿಗೆ ನಮ್ಮ ಲೋಕಸಭಾ ಸದಸ್ಯೆ ನಮ್ಮ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಅವರಿಗೆ ಸ್ವಾಗತವನ್ನು ಇವತ್ತು ಬಯಸ್ತಾ ಇದ್ದಾರೆ. ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ನಮ್ಮಲ್ಲೇ ಉಸ್ತುವಾರಿಯನ್ನು ಹೊತ್ಕೊಂಡು ಈ ಪಕ್ಷದ ಸಂಘಟನೆಗೆ ಇಡೀ ದೇಶದ ಉದ್ದಗಲಕ್ಕೂ ಕೂಡ ಇವತ್ತು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಜನರಲ್ ಸೆಕ್ರೆಟರಿ ಆರ್ಗನೈಸೇಷನ್ ಶ್ರೀ ವೇಣುಗೋಪಾಲ್ ಸಾಹೇಬರು ನಮ್ಮೆಲ್ಲರಿಗೂ ಕೂಡ ಒಂದು ದೊಡ್ಡ ಆದರ್ಶ ಸ್ಫೂರ್ತಿ. ಒಬ್ಬ ಯೂತ್ ಕಾಂಗ್ರೆಸ್ ಇಂದ ವಿದ್ಯಾರ್ಥಿ ನಾಯಕನಿಂದ ಇವತ್ತು ACC ಜನರಲ್ ಸೆಕ್ರೆಟರಿ ಆಗಿ ಇವತ್ತು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಜಮೀರ್ ಅಹಮದ್ ಖಾನ್ ರವರು ಅವರಿಗೆ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ನಮ್ಮ ಉಸ್ತುವಾರಿಗಳಾದಂಥ ಶ್ರೀ ರಣದೀಪ್ ಸುರ್ಜೇವಾಲಾರವರು ಅವರು ಕೂಡ ಇವತ್ತು ಆಗಮಿಸಿ ನಮ್ಮ ಸಂಘಟನೆಗೆ ಇವತ್ತು ಹೆಚ್ಚು ಶಕ್ತಿಯನ್ನು ಕೊಟ್ಟು ಅವರ ಮುಖಂಡತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಬಂದಿದೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಬಾಲಕೃಷ್ಣರವರು ರೇವಣ್ಣವರು ಅವ್ರಿಗೆ ಹೃದಯಪೂರ್ವಕವಾದಂಥ ಸ್ವಾಗತವನ್ನ ಅವರಿಗೆ ಬಯಸ್ತಾ ಇದ್ದಾರೆ. ನಮ್ಮ ನಿಮ್ಮೆಲ್ಲರ ನಾಯಕರು ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಅವರು ಕೂಡ ಈ ರಾಜ್ಯದ ಸರ್ಕಾರದ ನಾಯಕತ್ವವನ್ನು ವಹಿಸಿ ಈ ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿ, ಎಲ್ಲ ಬಡವರಿಗೆ ಒಂದು ದೊಡ್ಡ ಆದರ್ಶವಾಗಿ ಇವತ್ತು ನಿಂತು ಇಡೀ ರಾಷ್ಟ್ರಕ್ಕೆ 5 ಗ್ಯಾರಂಟಿಗಳನ್ನ ಜಾರಿ ತಂದು ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಶಾಸಕರಾದಂಥ ಬಾಲಕೃಷ್ಣರವರು ಅವರು ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಪಕ್ಕದ ರಾಜ್ಯದ ಉಪಮುಖ್ಯಮಂತ್ರಿಗಳು ಅವರು ಕೂಡ ಬಂದಿದ್ದಾರೆ. ಹಿಂದೆ CLP ನಾಯಕರಾಗಿದ್ದರು ಬಟ್ಟಿ ವಿಕ್ರಮಾದಿತ್ಯರವರು, ಅವರು ಕೂಡ ತೆಲಂಗಾಣದವರು, ನನ್ನ ಆತ್ಮೀಯ ಮಿತ್ರರು. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಪಕ್ಷದ ಪರವಾಗಿ ನಮ್ಮ ವಿನಯ್ ಕಾರ್ತಿಕ್ ಅವರು ಅವ್ರಿಗೆ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಬಹಳ ಜನ ನಾಯಕರುಗಳಿದ್ದಾರೆ, ಎಲ್ಲರ ಹೆಸರನ್ನು ನಾನು ತೆಗೆದುಕೊಳ್ಳೋಕೆ ಆಗುದಿಲ್ಲ, ಕ್ಷಮಿಸಬೇಕು. ಗಾಂಧಿ ಸಮಿತಿಯ ಅಧ್ಯಕ್ಷರಾಗಿದ್ದಂಥ ಮೊಯ್ಲಿ ಸಾಹೇಬರು, ನಮ್ಮ ವೀರಪ್ಪ ಮೊಯ್ಲಿ ಸಾಹೇಬರು ಮತ್ತು ಈ ಒಂದು HK ಪಾಟೀಲ್ ರವರು, ಹೀಗೆ ನಮ್ಮ BL ಶಂಕರ್ ಅವರು, ನಮ್ಮವರೇ ಆದಂಥ ನಮ್ಮ ಜನರಲ್ ಸೆಕ್ರೆಟರಿ ಆದಂಥ ನಮ್ಮ ರಮೇಶ್ ರವರು ಎಲ್ಲ ಕೂಡ MP ಅವರಿದ್ದಾರೆ. ಬಹಳ ಜನ ವೇದಿಕೆಯಲ್ಲಿದ್ದಾರೆ. ಐ ವುಡ್ ಲೈಕ್ ಟು ವೆಲ್ಕಮ್ ಆಲ್ ದಿ ಲೀಡರ್ಸ್ ಫ್ರಮ್ ಆಲ್ ಓವರ್ ದಿ ಇಂಡಿಯಾ, working committee members, PCC members and all the opposition leaders and all the MPs from the different part of the country and all the ministers coming from different part of Telangana and various friends and ella nama shaskargalu and all our parliament members, ministers, colleagues, my workers and all the people ಇಲ್ಲಿ ದೊಡ್ಡ ಸೇರಿದಂತ ಒಂದು ಬೃಹತ್ವಾದಂತ ಕಾರ್ಯಕ್ರಮ. ನನ್ನ ಮಾಧ್ಯಮ ಮಿತ್ರರು, ಎಲ್ಲ ಕಾಂಗ್ರೆಸ್ಗರು, ಕಾರ್ಯಕರ್ತರು, ಪಕ್ಷದ ಸಂಘಟನೆಯಲ್ಲಿ ಎಲ್ಲ ದುಡಿತಾ ಅಂತ ಎಲ್ಲ ಕೂಡ ಬಂದಿದ್ದೀರಿ. ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಬಂಧುಗಳೇ, ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.